ಕೆಆರ್ಪೇಟೆ ತಾಲೂಕಿನ ವರಹನಾಥ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಗೆ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಅಭಿಷೇಕ ಹಾಗೂ ಪಟ್ಟಾಭಿಷೇಕದ ಸಂಭ್ರಮ. ಮೇ 14ರಂದು ವರಹ ಜಯಂತಿ. ರಾಜ್ಯದ ಮಾಜಿ ಸಚಿವ ಭೈರತಿ ಬಸವರಾಜು ಶ್ರೀ ಕ್ಷೇತ್ರಕ್ಕೆ ಭೇಟಿ. ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಚಿವ. ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಕ್ಷೇತ್ರವಾದ ವರಹನಾಥ ಕಲ್ಲಹಳ್ಳಿಯಲ್ಲಿ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಜ್ಯದ ಮಾಜಿ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜು ಅವರು ಇಂದು ಭೂವರಹನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. 1000 ಲೀಟರ್ ಹಾಲು, 500 ಲೀಟರ್ ಎಳೆನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಮೊಸರು, ಜೇನು, ಸುಗಂಧ ದ್ರವ್ಯಗಳು ಸೇರಿದಂತೆ 58 ಬಗೆಯ ವಿವಿಧ ಪುಷ್ಪಗಳಿಂದ ಪುಷ್ಪಾಭಿಷೇಕ ನಡೆಸಿ ವರಹನಾಥ ಸ್ವಾಮಿಗೆ ಪುಷ್ಪಾಭಿಷೇಕ, ಪಟ್ಟಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸಿ ಸಂಭ್ರಮಿಸಲಾಯಿತು. ಕರ್ನಾಟಕ ರಾಜ್ಯದ ಮಾಜಿ ನಗರ ಅಭಿವೃದ್ಧಿ ಸಚಿವ ಹಾಗೂ ಶಾಸಕರಾದ ಭೈರತಿ ಬಸವರಾಜು ಅವರು ಇಂದು ಭೂವರಹನಾಥ ಕ್ಷೇತ್ರಕ್ಕೆ ಆಗಮಿಸಿ ವರಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ನಡೆಸಿದರು. ಭೂವರಹನಾಥ ಕ್ಷೇತ್ರವು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು, ಮುಂದಿನ ದಿನಗಳಲ್ಲಿ ಪ್ರಸಿದ್ಧವಾದ ಶರಣ ಶ್ರದ್ಧಾ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವುದು ಸಂತೋಷ ತಂದಿದೆ. 3 ಪ್ರಕಾರಗಳ ದೇವಾಲಯವನ್ನ ಹೊಯ್ಸಳ ಶಿಲ್ಪಕಲಾ ವೈಭವದ ವಾಸ್ತು ಮಾದರಿಯಲ್ಲಿ ನಿರ್ಮಿಸಲಾಗುತ್ತಿದೆ. ದೇವಾಲಯದ ನಿರ್ಮಾಣಕ್ಕೆ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲನ್ನೇ ಬಳಸಲಾಗುತ್ತಿರುವುದು ವಿಶೇಷವಾಗಿದೆ. 186 ಅಡಿ ಎತ್ತರದ ಬೃಹತ್ ರಾಜಗೋಪುರ ಹಾಗೂ ದೇವಾಲಯದ 4 ದ್ವಾರಗಳಲ್ಲಿಯೂ 56 ಅಡಿ ಎತ್ತರದ ಗೋಪುರಗಳನ್ನು ನಿರ್ಮಿಸಿ 108 ಕಾಲುಗಳ ಮುಖ ಮಂಟಪವನ್ನು ನಿರ್ಮಿಸಲಾಗುತ್ತಿದೆ. ಮೈಸೂರಿನ ಪರಕಾಲ ಮಠದ ನೇತೃತ್ವದಲ್ಲಿ ನಡೆಯುತ್ತಿರುವ ದೇವಾಲಯದ ಅಭಿವೃದ್ಧಿ ಕಾಮಗಾರಿಯ ಉಸ್ತುವಾರಿಯನ್ನ ಶ್ರೀನಿವಾಸ ರಾಘವನ್ ಅವರು ವಹಿಸಿದ್ದಾರೆ. ದೇವಾಲಯದ ಅಭಿವೃದ್ಧಿ ವಿಚಾರದಲ್ಲಿ ನಾನು ಸದಾ ಅವರೊಂದಿಗಿದ್ದೇನೆ, ಸಂಪೂರ್ಣ ಸಹಕಾರ ನೀಡುವೆ ಎಂದು ಭೈರತಿ ಬಸವರಾಜು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಸಂಚಾಲಕ ಡಾ ಶ್ರೀನಿವಾಸ ರಾಘವನ್, ಭೂವರಹನಾಥ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಭಕ್ತರ ಸಹಕಾರ ಹಾಗೂ ನೆರವಿನಿಂದ ನಡೆಯುತ್ತಿವೆ. ಇನ್ನು 2 ವರ್ಷಗಳಲ್ಲಿ ದೇವಾಲಯದ ನಿರ್ಮಾಣವನ್ನು ಸಂಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲು ಪರಕಾಲ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ. ಶ್ರೀಮಠದ ಆಶಯಗಳಿಗೆ ಪೂರಕವಾಗಿ ಭಕ್ತರು ಕೂಡ ಸಹಕಾರ ನೀಡುತ್ತಿರುವುದರಿಂದ ದೇವಾಲಯದ ನಿರ್ಮಾಣ ಕಾರ್ಯವು ಶರವೇಗದಲ್ಲಿ ನಡೆಯುತ್ತಿದೆ. ಮೇ 14ರಂದು ವರಹ ಜಯಂತಿ ಇರುವುದರಿಂದ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರಗಳು, ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳಿಂದ ಕೂಡಿರುತ್ತದೆ. ಆದ್ದರಿಂದ ಭಕ್ತಾದಿಗಳು ವರಹ ಜಯಂತಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ ಶ್ರೀನಿವಾಸ ರಾಘವನ್, ವರಹ ಜಯಂತಿ ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ 1 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು, ಸಕಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪರಕಾಲ ಮಠವು ಬದ್ಧವಾಗಿದೆ ಎಂದು ಹೇಳಿದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ 4 ಮಂಡ್ಯ. ಅದಕ್ಕೆ ಆ ನಂಬರ್ ಕೊಟ್ಟಿರಲ್ಲ, ಅದಕ್ಕೆ ನಾನು ಪೋಸ್ಟ್ ಮಾಡ್ತಿದ್ದೆ. ರೇವತಿ ನಕ್ಷತ್ರದ ಅಭಿಷೇಕ ಭಗವಂತನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ ಎಲ್ಲರೂ ಸೇರಿ. ಭಗವಂತನಾದ ಭೂವರ ಸ್ವಾಮಿಗೆ 1000 ಲೀಟರ್ ಹಾಲು, ಕಬ್ಬಿನ ಹಾಲು, ಜೇನುತುಪ್ಪ ಹಾಗೂ 56 ಬಗೆ ವಿವಿಧ ಹೂಗಳಿಂದ ಭಗವಂತನಿಗೆ ಪಟ್ಟಾಭಿಷೇಕ ಮಾಡಲಾಗಿದೆ. ಸಹಸ್ರಾರು ಜನ ಬಂದು ಇವತ್ತು ಅಭಿಷೇಕದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಮುಂದಿನ ತಿಂಗಳು ವರಾಹ ಜಯಂತಿ ಇದೆ, 14ನೇ ತಾರೀಕು. ಎಲ್ಲರೂ ಬರ್ತಾರೆ. ಈಗಾಗಲೇ 2ನೇ ಪ್ರಾಕಾರ ಮುಗಿತಾ ಇದೆ, 3ನೇ ಪ್ರಾಕಾರ ಪ್ರಾರಂಭ ಆಗುತ್ತೆ. ಸುಮಾರು 186 ಕಾಲು ಮಂಟಪ ಅದು ಪ್ರಾರಂಭ ಆಗುತ್ತೆ. ಅದರಲ್ಲಿ ಇದು ಇಲ್ಲಿ ತನಕ 4 ರಾಜಗೋಪುರಗಳ ಪೈಕಿ 1 ರೆಡಿಯಾಗಿದೆ. 28 ಅಡಿ ರಾಜಗೋಪುರ. ಇಂಥವು 3 ಬರ್ತದೆ. ಮುಂದುಗಡೆದು ಪೂರ್ವದ್ದು 56 ಅಡಿ ರಾಜಗೋಪುರ. ಇದೆಲ್ಲವನ್ನು ಇನ್ನೊಂದು 3-4 ತಿಂಗಳಲ್ಲಿ ಮುಗಿಸತಕ್ಕಂಥ ಒಂದು ಸಂಕಲ್ಪವನ್ನು ಸ್ವಾಮಿಗಳು ಮಾಡಿದ್ದಾರೆ, ಪರಕಾಲ ಸ್ವಾಮಿಗಳು. ಹಾಗಾಗಿ ನೆರವೇರುತ್ತೆ ಅಂತ ನಮಗೆ ನಂಬಿಕೆ. ತಮ್ಮ ಹೆಸರು? ಶ್ರೀನಿವಾಸ ರಾಘವನ್, ಪರಕಾಲ ಸ್ವಾಮಿ ಮಠ, ಭೂವರ ಸ್ವಾಮಿ ಟೆಂಪಲ್ ಟ್ರಸ್ಟ್, ವರಹನಾಥ ಕಲ್ಲಹಳ್ಳಿ.